ಮೈಸೂರಿನಲ್ಲಿ 6 ತಿಂಗಳದೊಂದು ಮಗು ಈ ದಾಸಾಳದ ಹೂವಿರುತ್ತೆ, ಆ ಹೂವನ್ನ ನುಂಗಿ ಮಗುಗೆ ಉಸಿರು ನಿಂತು ಅದು ಜೀವ ಕಳ್ಕೊಂಡು. ಆ ರೀತಿ ನಿಮ್ಮ ಮಕ್ಕಳಿಗೂ ಆಗಬಾರ್ದು. ಹಾಗಾಗಿ ಈ ವಿಡಿಯೋನ ಸೇವ್ ಮಾಡಿ ನೋಡಿ. ಈ ಸಣ್ಣ ಮಕ್ಕಳಲ್ಲಿ ಯೂಶುವಲಿ ನೀವು ಏನ್ ಕೊಟ್ರು ಮಕ್ಕಳು ಬಾಯಿಗೆ ಹಾಕ್ತವೆ. ಅದನ್ನ ನಾವು ಸಕ್ಕಿಂಗ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಅದು ನಾರ್ಮಲ್ ಮಕ್ಕಳಿಗೆ ಇರುತ್ತೆ. ಬಟ್ ನೀವು ಮಕ್ಕಳ ಹತ್ರ ಏನಾದ್ರು ಕಾಯಿನ್ ಏನಾದ್ರು ವಸ್ತುಗಳನ್ನ ಇಡ್ತಿದ್ರೆ ನಿಮ್ಮ ಮಕ್ಕಳ ಕಾಳಜಿ ತುಂಬಾ ಮುಖ್ಯ. ನೀವೇನಾದ್ರೂ ಮಕ್ಕಳಿಗೆ ಊಟ ಮಾಡ್ತೀರಾ, ಮತ್ತೆ ಏನಾದ್ರೂ ಮಗು ಈ ತರ ಹೂವು ಮತ್ತೆ ಕಾಯಿನು ಏನಾದ್ರೂ ಆ ಮಗು ಬಾಯಲ್ಲಿ ಹಾಕೊಂಡ್ರೆ ಮಗುಗೆ ಕೆಮ್ಮು ಬರುತ್ತೆ, ಮತ್ತೆ ಮಗುವಿನ ಉಸಿರಾಟ ನಿಲ್ಲುತ್ತೆ. ಈ ಮಗುವಿನ ಚರ್ಮ ಏನಿರುತ್ತೆ ಬ್ಲೂಯಿಶ್ ಕಲರ್ ಆಗುತ್ತೆ. ನಿಮ್ಮ ಮಗು ಏನಾದ್ರು ಉಸಿರಾಟಿಲ್ಲ, ಕೆಮ್ತಾ ಇದೆ ಅಂದ್ರೆ ಬೇಗ ಏನ್ ಮಾಡ್ಬೇಕು, ಮಗುವನ್ನ ಈ ರೀತಿ ಹಿಡ್ಕೋಬೇಕು. ಈ ರೀತಿ ಹಿಡಿದು ತಲೆನ ಕೆಳಗ್ ಮಾಡ್ಬೇಕು. ತಲೆ ಕೆಳಗ್ ಮಾಡಿ ಇಲ್ಲಿ ಮಗುವಿನ ಹಿಂದ್ಗಡೆ ಬ್ಯಾಕ್ ಅಲ್ಲಿ ಈ ತರ ಕೈ ಮಾಡ್ಕೊಂಡು ಒಂದು 5 ಬ್ಲೋ ಕೊಡ್ಬೇಕು. 1 2 3 4 5 5 ಬ್ಲೋ ಕೊಟ್ಟು ಮಗುವನ್ನ ಟರ್ನ್ ಮಾಡ್ಬೇಕು. ಟರ್ನ್ ಮಾಡಿ ಈ ರೀತಿ ಹಿಡ್ಕೊಂಡು ಇದು 2 ಎದೆಗಳ ನಡುವೆ 2 ಬೆಟ್ಟದಿಂದ ಈ ರೀತಿ 1 2 3 4 5 ಮತ್ತೆ ಈ ರೀತಿ ಟರ್ನ್ ಮಾಡಿ ಇಲ್ಲಿ ಮಗುವಿನ ಹಿಂಭಾಗ ಬ್ಯಾಕ್ ದಲ್ಲಿ 5 ಬ್ಲೋ ಕೊಡ್ಬೇಕು. 1 2 3 4 5 ಮತ್ತೆ ಈ ರೀತಿ ಟರ್ನ್ ಮಾಡ್ಕೊಂಡು ಇಲ್ಲಿ 5 ಚೆಸ್ಟ್ ಕಾಂಪ್ರೆಷನ್ ಕೊಡ್ಬೇಕು. 1 2 3 4 5 ಎಲ್ಲಿ ತನಕ ಆ ಮಗು ಏನ್ ನುಂಗಿರುತ್ತೆ ಆ ವಸ್ತು ಹೊರಗೆ ಬರಲ್ಲ ಅಲ್ಲಿ ತನಕ ಈ ತರ ಮಾಡಿ ಮಗುವಿನ ಜೀವವನ್ನ ಉಳಿಸಬಹುದು. ಹಾಗಾಗಿ ಈ ಮಗುವಿನ ಜೀವ ಉಳಿಸಲು ಈ ಪ್ರೊಸೀಜರ್ ತುಂಬಾ ಇಂಪಾರ್ಟೆಂಟ್. ಇದನ್ನ ನಾವು ಮೆಡಿಕಲ್ ದಲ್ಲಿ ಹೆಲ್ಮಿಕ್ ಮ್ಯಾನ್ಯೂವರ್ ಅಂತ ಹೇಳ್ತೀವಿ. ಹಾಗಾಗಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಮತ್ತೆ ಇದೇ ರೀತಿ ಆರೋಗ್ಯದ ಕಂಟೆಂಟ್ ಗಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ.